ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಟ್ಯುಟೋರಿಯಲ್ ಕ್ಲಾಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್. ಇವತ್ತಿನ ಸೆಷನ್ನಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ, ಈ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಸಬ್ಜೆಕ್ಟ್ನ ಹೇಗೆ ಈಸಿಯಾಗಿ ಓದಬೇಕು, ಕಡಿಮೆ ಸಮಯದಲ್ಲಿ ಹೇಗೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅನ್ನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಈಗ ಲಾಕ್ಡೌನ್ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ಸು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ಇಲ್ಲ ಬೇರೆ ಇಶ್ಯೂಸ್ ಇರ್ಬೋದು. ಹಾಗಾಗಿ ನಮಗೆ ಟಾಪಿಕ್ಸ್ನ ಕಡಿಮೆ ಟೈಮ್ ಆಗಿರೋದ್ರಿಂದ ನಮಗೆ ಅರ್ಥ ಆಗಿಲ್ಲ. ಎಕ್ಸಾಮ್ಸ್ ಎಲ್ಲ ಅನೌನ್ಸ್ ಆಗಿದೆ, ಈಗ ಟೈಮ್ ಕಡಿಮೆ ಇದೆ, ನಾವು ಬೇಗ ಓದ್ಬಿಟ್ಟು ಪಾಸ್ ಆಗಬೇಕು. ಈಗ ಓದೋಕ್ಕೆ ಕೂತ್ಕೊಂಡ್ರೆ ಆ ಟಾಪಿಕ್ಸ್ ಎಲ್ಲ ತಲೆಯಲ್ಲಿ ಒಂಥರ ಸುತ್ತದಂಗೆ ಆಗ್ತಾಯಿದೆ, ಏನೂ ತಲೆಗೆ ಹೋಗ್ತಾನೆ ಇಲ್ಲ ಅನ್ನೋ ಒಂದು ಸಿಚುವೇಷನ್ನು ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಆಗಿ ಕಾಡ್ತಾ ಇದೆ. ಸೊ ಹಾಗಾಗಿ ನನಗೆ ನಮ್ಮ ಸ್ಟೂಡೆಂಟ್ಸ್ ಕೆಲವರೆಲ್ಲ ರಿಕ್ವೆಸ್ಟ್ ಮಾಡಿದ್ರು, ಸರ್ ಯಾವ ಥರ ಇದನ್ನ ಕ್ರ್ಯಾಕ್ ಮಾಡಬೇಕು ಎಕ್ಸಾಮ್ಸ್ನ ಈಸಿಯಾಗಿ, ಟಿಪ್ಸ್ ಏನಾದ್ರು ಇದ್ದರೆ ಕೊಡಿ ಅಂತೇಳಿ. ಸೊ ಆಗ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನೇನಪ್ಪ ಅಂದ್ರೆ 48 ಅವರ್ಸ್ ಸಾಕು ನಾವು ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ. ಸೊ 48 ಅವರ್ಸ್ ಸಾಕು ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ ಸರ್, ಪಾಸಿಬಲ್ ಆಗುತ್ತೆ ಇದು ಅಂತೇಳಿ ನಿಮ್ಮ ತಲೆ ಎಲ್ರಿಗೂ ಒಂದು ಡೌಟ್ ಬಂದೇ ಬರುತ್ತೆ. ಖಂಡಿತವಾಗಿಯೂ ಎಸ್, ವಿ ಕ್ಯಾನ್ ಅಚೀವ್ ಇಟ್. ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಆರಾಮಾಗಿ ನೀವು ಸಬ್ಜೆಕ್ಟ್ನ ಪಾಸು ಮಾಡ್ಬೋದು, ಒಳ್ಳೆ ಸ್ಕೋರ್ ಕೂಡ ತೆಗಿಬೋದು. ಹೇಗಪ್ಪ ಅಂದರೆ, ಸೊ ಐ ಆಮ್ ಮೇಕಿಂಗ್ ದಿಸ್ ಟಾಪಿಕ್ಸ್ನ 2 ಡಿವೈಡ್ ಆಗಿ ಮಾಡ್ತಾಯಿದ್ದೀನಿ. ಒಂದು ಪಾರ್ಟ್ ಬಂದು ನನ್ನ ಕೈಯಲ್ಲಿದೆ, ಟೆಕ್ನಿಕ್ಸ್ ಹೇಳ್ಕೊಡ್ತೇನೆ. ಅದು ಹೇಗೆ ನಾವು ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ನ ನಿಮಗೆ ಈ ವಿಡಿಯೋ ಫುಲ್ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ. 2ನೇ ಪಾರ್ಟು ನಿಮ್ಮ ಕೈಯಲ್ಲಿದೆ, ಅದು ಪ್ರಾಕ್ಟೀಸ್. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಸಿಯಾಗಿ ನೀವು ಮಾರ್ಕ್ಸ್ ತಗೊಬೋದು. ಸೊ ಲೆಟ್ ಮಿ ಡಿಗ್ ಇನ್ ಟು ದಿಸ್. ನಾವು ಒಳಗೆ ಹೋಗೋಣ, ಹೇಗೆ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತೇಳಿ. ಫಸ್ಟು ನಾನು ಹೇಳೋದು ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್. ಈ ಚಾಪ್ಟರ್ನ ಸೆಲೆಕ್ಟ್ ಮಾಡಬೇಕು. ಏನಕ್ಕೆ ಈ ಚಾಪ್ಟರ್ ಸೆಲೆಕ್ಟ್ ಮಾಡಬೇಕಂದ್ರೆ, ಈ ಚಾಪ್ಟರ್ 45 ಮಾರ್ಕ್ಸ್ಗೆ ಬರುತ್ತೆ. ಸೊ 45 ಮಾರ್ಕ್ಸ್ ನಾವು ಈಸಿಯಾಗಿ ತೊಗೊಂಬಿಟ್ರೆ ಆರಾಮಾಗಿ ಪಾಸ್ ಆದಂಗೆಲ್ಲ, ಒನ್ ಶಾರ್ಟ್ ವಿ ಕ್ಯಾನ್ ಪಾಸ್. ಆಮೇಲೆ ಇನ್ನೊಂದು ಟಾಪಿಕ್ ಸೆಲೆಕ್ಟ್ ಮಾಡಿಕೊಂಡು ಸ್ಕೋರ್ ಮಾಡ್ಬೋದು. ಈ ಟಾಪಿಕ್ ಸ್ಟಡಿ ಮಾಡಬೇಕಾದ್ರೆ ಯಾವ ಥರ ಸ್ಟಡಿ ಮಾಡಬೇಕು? ಮೊದಲನೇದಾಗಿ ಕ್ವಶನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕು. ಕ್ವಶನ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಜಸ್ಟ್ 1-2 ಸಲ ಕ್ವಶನ್ನ ಓದ್ಬಿಟ್ರೆ ನಮಗೆ ಸ್ವಲ್ಪ ಬೇಸಿಕ್ಸ್ ಐಡಿಯಾ ಬರುತ್ತೆ. ಆಮೇಲೆ ಆ ಕ್ವಶನ್ನಲ್ಲಿ ಡಾಟಾ ಯಾವ ಥರ ಕೊಟ್ಟಿದ್ದಾರೆ, ಆ ಡಾಟಾನ ಯಾವ ರೀತಿ ನಾವು ಬರ್ಕೊಬೇಕು, ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಡಾಟಾಗಳು ಏನೇನು ಕೊಟ್ಟಿದ್ದಾರೆ ಅಂತ ನಾವು ಒಂದು ಸಲ ಅನಲೈಸ್ ಮಾಡಬೇಕು. ನೆಕ್ಸ್ಟ್ ಆ ಡಾಟಾನ ಅನಲೈಸ್ ಆದಮೇಲೆ ನಮಗೆ ಗೊತ್ತು, ನಾವು ಪ್ರಾಬ್ಲಮ್ಸ್ನ 3 ಸ್ಟೆಪ್ಪಾಗಿ ಡಿವೈಡ್ ಮಾಡ್ತೀವಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಸಪ್ರೇಟಾಗಿ ಮಾಡ್ತೀವಿ. ಸೊ ಹೀಗೆ ಸ್ಟೆಪ್ 1ಗೆ ಏನು ಡಾಟಾ ಬೇಕು ಬರ್ಕೊಳ್ಳೋಣ, ಸ್ಟೆಪ್ 2ಗೆ ಏನು ಡಾಟಾ ಬೇಕು ಬರ್ಕೊಳ್ಳೋಣ, ಸ್ಟೆಪ್ 3ಗೆ, ಆ ಥರ 3 ಸ್ಟೆಪ್ಗೆ ಏನೇನು ಡಾಟಾ ಬೇಕು ನೀಟಾಗಿ ಬರ್ಕೊಂಡ್ಬಿಡ್ಬೇಕು. ಸೇಮ್ ಟೆಕ್ನಿಕ್ನ ಎಲ್ಲ ಪ್ರಾಬ್ಲಮ್ಗೂ ಅಪ್ಲೈ ಮಾಡಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಹೇಳ್ತೀನಿ ಅಂದರೆ, ಯಾವ ಥರ ಆ ಸ್ಟೆಪ್ನ ಬರ್ಕೊಬೇಕು, ಒಂದೊಂದು ಸ್ಟೆಪ್ಗೆ ಡಾಟಾ ಏನೇನು ಬರುತ್ತೆ ಯಾವ್ಯಾವ ರೀತಿ ಬರ್ಕೊಬೇಕು, ಸ್ಟೆಪ್ 1ಗೆ ಏನೇನು ನೋಡ್ಬೇಕು ನಾವು ಡಾಟಾಸ್ ಅಂತ 1 by 1 ಡಿಸ್ಕಸ್ ಮಾಡೋಣ. ಸ್ಟೆಪ್ 1ಗೆ ಫಸ್ಟು ನಮಗೆ ಬೇಕಾಗಿರೋದು ಯಾವ ಥರ ಸಾಲಿಡ್ಸ್ ಕೊಟ್ಟಿದ್ದಾನೆ, ಟೈಪ್ ಆಫ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ರಿಸಮ್ಸ್ ಮತ್ತು ಪಿರಾಮಿಡ್ 2 ಥರ ಶೇಪ್ಸ್ ಬರುತ್ತೆ. ಸೊ ಪ್ರಿಸಮ್ಸ್ ಕೊಟ್ಟಿದ್ದಾನೋ ಪಿರಾಮಿಡ್ಸ್ ಕೊಟ್ಟಿದ್ದಾನೋ ನೋಡ್ಬೇಕು ನೀಟಾಗಿ. ಈ ಎರಡೂ ಇದನ್ನು ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ನಾವೇನಾದ್ರು ಮಿಸ್ಟೇಕ್ ಮಾಡಿಕೊಂಡು ಪಿರಾಮಿಡ್ಸ್ ಬರಲಿ ಪ್ರಿಸಮ್ಸ್ ಬರಲಿ ಪಿರಾಮಿಡ್ಸ್ನ ಬರೆದುಬಿಟ್ರೆ ನಿಮಗೆ ಮಾರ್ಕ್ಸ್ ಸಿಕ್ಕೋದೇ ಇಲ್ಲ. ಯಾಕಂದರೆ 45 ಮಾರ್ಕ್ಸ್ ಇದೆ, ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀವಿ ಕೊನೆವರೆಗೂ. ಆಮೇಲೆ ನೋಡಿದ್ರೆ ನಮಗೆ ಮಾರ್ಕ್ಸ್ ಕೊಡಲ್ಲ, ಫೇಲ್ ಆಗಿಬಿಡ್ತೀವಿ. ಏನಕ್ಕೆ ಅಂದರೆ ಈ ಸಣ್ಣ ಮಿಸ್ಟೇಕಿಂದ. ಸೊ ಅದನ್ನು ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, ಆಮೇಲೆ ಶೇಪ್ ಯಾವ ಶೇಪ್ ಕೊಟ್ಟಿದ್ದಾನೆ ನಮಗೆ ಗೊತ್ತು, ಸ್ಕ್ವಯರು, ಪೆಂಟಾಗೋನ್, ಹೆಕ್ಸಾಗೋನ್, ಈ ಥರ ಡಿಫ್ರೆಂಟ್ ಶೇಪ್ಸ್ ಇದೆ. ಸೊ ಅದನ್ನು ಅನಲೈಸ್ ಮಾಡಿ ಯಾವ ಶೇಪ್ ಅಂತ ನೀಟಾಗಿ ಹಾಕಬೇಕು. ಯಾಕಂದರೆ ಇದು ಮೈನ್ಯೂಟ್ ಮಿಸ್ಟೇಕ್. ಸಮ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಶೇಪ್ ಕನ್ಫ್ಯೂಷನಲ್ಲಿ ಯಾವುದೋ ಪೆಂಟಾಗೋನ್ ಅಂದ್ಕೊಂಡಿರ್ತಾರೆ, ಹೆಕ್ಸಾಗೋನ್ ಹಾಕ್ಬಿಡ್ತಾರೆ, ಸ್ಕ್ವಯರ್ ಅಂತ ಕೊಟ್ಟರೆ ಇನ್ನೊಂದೇನೋ ಹಾಕ್ಬಿಡ್ತಾರೆ. ಸೊ ಆ ಥರ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಹಂಗಾಗಿ ನಾನು ಈ ಟಿಪ್ಸ್ನ ಏನಕ್ಕೆ ಹೇಳ್ತಾ ಇದ್ದೀನಿ, ಬರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಮಾಡಬೇಕಾದ್ರೆ ಕನ್ಫ್ಯೂಷನ್ ಇರೋಲ್ಲ. ಆಮೇಲೆ ಕ್ರಾಸ್ ಚೆಕ್ ಮಾಡ್ಕೊಂಬಿಡ್ಬೋದು. 3ನೇ ಸ್ಟೆಪ್ಪು ಏನಂದರೆ ರೆಸ್ಟಿಂಗ್ ಕಂಡೀಷನ್ನು. ಯಾವುದು ರೆಸ್ಟ್ ಆಗಿದೆ HP ಅಂತೇಳಿ, ಎಡ್ಜ್ ಅಂತ ಮತ್ತು ಕಾರ್ನರ್ 2 ಕೇಸ್ ಬರುತ್ತೆ. ಅಲ್ಲಿ ಕ್ವಶನಲ್ಲಿ ಇರುತ್ತೆ. ನಾನು ನೆಕ್ಸ್ಟು ಸ್ಲೈಡಲ್ಲಿ ಅದನ್ನು ಹೇಳ್ತೀನಿ, ಯಾವ ಥರ ಕ್ವಶನ ಬರ್ಕೊಬೇಕು ವಿತ್ ಟೇಕಿಂಗ್ ರಿಯಲ್ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮಗೆ ಗೊತ್ತಾಗ್ತದೆ ಇದು ಬೇಸಿಕ್ಸ್ ಏನೇನು ನೋಡ್ತೀವಿ ಅಂತೇಳಿ. ಸೊ ಈ ರೆಸ್ಟಿಂಗ್ ಕಂಡೀಷನ್ ಇಂಪಾರ್ಟೆಂಟು. ಎಡ್ಜು ಮತ್ತು ಕಾರ್ನರ್ನ ನೀಟಾಗಿ ನೋಡ್ಬಿಟ್ಟು ಬರ್ಕೊಬೇಕು ಕ್ವಶನಲ್ಲಿ ಏನು ಕೊಟ್ಟಿದೆ ಅಂತೇಳಿ. ಯಾಕಂದರೆ ಇದು ಫಸ್ಟ್ ಸ್ಟೆಪ್ ಇದೆಯಲ್ಲ, ಫೋರ್ಮೋಸ್ಟ್ ಇಂಪಾರ್ಟೆಂಟ್. ನಾವು ಫಸ್ಟ್ ಸ್ಟೆಪ್ಪನ್ನ ಕರೆಕ್ಟಾಗಿ ಬರ್ಕೊಂಡ್ರೆ ನೆಕ್ಸ್ಟ್ ಎಲ್ಲ ಈಸಿ. ಈ ಫಸ್ಟ್ ಸ್ಟೆಪ್ಪಲ್ಲೇ ಮಿಸ್ಟೇಕ್ ಮಾಡಿಬಿಟ್ಟು ಎಡಬಿಟ್ರೆ ನಮಗೆ ಮಾರ್ಕ್ಸ್ ಸಿಕ್ಕೋದೇ ಇಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ ಬರ್ಕೊಬೇಕಾದ್ರೆ ನೀವು ಒಂದು 2-3 ನಿಮಿಷ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ನೀಟಾಗಿ ಕ್ವಶನ್ ಓದ್ಬಿಟ್ಟು ಇಷ್ಟು ಡಾಟಾನ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಂಬಿಟ್ರೆ ಏನಫ್. ಗೊತ್ತಾಯ್ತಲ್ಲ?
ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಾರ್ಮಲಿ ಆಕ್ಸಿಸ್ ಇನ್ಕ್ಲಿನೇಷನ್ ಬರುತ್ತೆ, ಅದು ಎಚ್ ಪಿ ಇನ್ಕ್ಲಿನೇಷನ್. ಮೋಸ್ಟ್ ಆಫ್ ದ ಪ್ರಾಬ್ಲಮಲ್ಲಿ ನಮಗೆ ಆಕ್ಸಿಸ್ ಇಸ್ ಇನ್ಕ್ಲೈನ್ ಟು ಎಚ್ ಪಿ ಅಂತ ಕೊಟ್ಟಿರ್ತಾನೆ. ಸೊ ಆ ಕ್ವಶನ್ನ ನಾವು ಆ ಡಾಟಾನ ಬರ್ಕೊಂಡ್ರೆ ಸಾಕು. ಅದು ಎಲ್ಲ ಪ್ರಾಬ್ಲಮ್ಸಲ್ಲೂ ಈ ಥರ ಸೇಮ್ ಕಂಡೀಷನ್ ಇರುತ್ತೆ, ಆಲ್ಮೋಸ್ಟ್ 85% ಪ್ರಾಬ್ಲಮಲ್ಲಿ. ಇನ್ನೂ ಏನಂದರೆ ಪಿರಾಮಿಡ್ಸ್ ಅಂತ ಒಂದು ಇದು ಬರುತ್ತೆ. ಪಿರಾಮಿಡ್ಸಲ್ಲಿ ಇನ್ ಪ್ರೊಜೆಕ್ಷನ್ ಆಫ್ ಪಿರಾಮಿಡ್ಸಲ್ಲಿ 2 ಕೇಸಸ್ ಬರುತ್ತೆ. ಅಲ್ಲಿ ಆಕ್ಸಿಸ್ ಇನ್ಕ್ಲಿನೇಷನ್ ಕೊಡೋದಿಲ್ಲ. ಅಲ್ಲಿ ಏನು ಕೊಡ್ತಾನೆ ಅಂದರೆ ರೆಸ್ಟಿಂಗ್ ಆನ್ ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಂತ ಒಂದು ಪಾಯಿಂಟ್ ಕೊಡ್ತಾರೆ, ಇನ್ನೊಂದು ರೆಸ್ಟಿಂಗ್ ಆನ್ ಸ್ಲ್ಯಾಂಟ್ ಎಡ್ಜ್ ಅಂತ ಕೊಟ್ಟಿರ್ತಾರೆ. ಸೊ ಈ 2 ಕೊಟ್ಟಾಗ ಏನು ಮಾಡಬೇಕು, ರೆಸ್ಟಿಂಗ್ ಆನ್ ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಂತ ಕೊಟ್ಟಾಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಎಡ್ಜ್ ಕಂಡೀಷನ್ ತೊಗೊಬೇಕು. ರೆಸ್ಟಿಂಗ್ ಆನ್ ಸ್ಲ್ಯಾಂಟ್ ಎಡ್ಜ್ ಅಂತ ಕೊಟ್ಟಾಗ ನಾವು ಕಾರ್ನರ್ ಕಂಡೀಷನ್ ತೊಗೊಬೇಕು. ಸೊ ಇದು ನಾವು ಕನ್ಫ್ಯೂಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂತೇಳಿ. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಬೇಕಾಗಿರೋ ಇನ್ಫಾರ್ಮೇಷನ್. ನಾವು ಥರ್ಡ್ ಸ್ಟೆಪ್ಪಲ್ಲಿ ಏನು ನೋಡ್ತೀವಿ ಅಂದರೆ ರೆಸ್ಟಿಂಗ್ ಎಡ್ಜ್. ಫಸ್ಟ್ ಕೇಸ್ ಏನಾಗುತ್ತೆ, ರೆಸ್ಟಿಂಗ್ ಎಡ್ಜ್ ಇಸ್ ಇನ್ಕ್ಲೈನ್ ಟು ವಿ ಪಿ. ಅಂದರೆ ಇನ್ನು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ರೆಸ್ಟಿಂಗ್ ಎಡ್ಜ್ ಕಂಡೀಷನ್ ತೊಗೊಂಡಿರ್ತೀವಿ. ಕ್ವಶನಲ್ಲಿ ಏನು ಮಾಡ್ತಾನೆ, ಸೇಮ್ ಎಡ್ಜ್ ಇಸ್ ಇನ್ಕ್ಲೈನ್ ಟು ವಿ ಪಿ ಅಂತ ಕೊಡ್ತಾರೆ. ಅವಾಗ ಏನು ಮಾಡಬೇಕು, ನಾವು ಏನು ರೆಸ್ಟಿಂಗ್ ಎಡ್ಜ್ ತೊಗೊಂಡಿದ್ದೀವಿ ಆ ಎಡ್ಜ್ನ ವಿ ಪಿ ಇನ್ಕ್ಲೈನ್ ಮಾಡಬೇಕು. ಅದು ಒಂದು ಸೆಟ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟಲ್ಲಿ ಆಕ್ಸಿಸ್ ಇನ್ಕ್ಲೈನ್ ಟು ವಿ ಪಿ, ಇದು ಸೆಕೆಂಡ್ ಸೆಟ್. ಈ ಆಕ್ಸಿಸ್ ಇನ್ಕ್ಲೈನ್ ಟು ವಿ ಪಿ ಬಂದಾಗ ಮತ್ತೆ 2 ಕ್ಯಾಟಗರಿ ಬರುತ್ತೆ. ಒಂದು ಬೀಟಾ ಆ್ಯಂಗಲು ಮತ್ತು ನಾನ್ ಬೀಟಾ ಆ್ಯಂಗಲ್ ಅಂತ 2 ಕೇಸ್ ಬರುತ್ತೆ. ಏನಪ್ಪ ಬೀಟಾ ಆ್ಯಂಗಲು, ಏನಕ್ಕೆ ಬೀಟಾ ಆ್ಯಂಗಲ್ ತೊಗೊಬೇಕು ಅಂದರೆ ಏನಾಗುತ್ತೆ, ಆಕ್ಸಿಸ್ ಇನ್ಕ್ಲೈನಲ್ಲಿ ಕೊಡಬೇಕಾದ್ರೆ ಕ್ವಶನಲ್ಲಿ ಆಕ್ಸಿಸ್ ಇಸ್ ಇನ್ಕ್ಲೈನ್ ಟು ವಿ ಪಿ ಅಂತ ಮೆನ್ಷನ್ ಮಾಡಿರ್ತಾರೆ. ಅಲ್ಲೆಲ್ಲೂ ಅಪಿಯರ್ಸ್ ಟು ಬಿ ಅಂತ ಫೈಂಡ್ ಔಟ್ ಮಾಡಿರಲ್ಲ. ಅಲ್ಲೆಲ್ಲೂ ಅಪಿಯರ್ಸ್ ಟು ಬಿ ಅಂತ ಇಲ್ಲ ಅಂದರೆ ನಾವು ಬೀಟಾ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು. ಅದೇ ಥರನೇ ಕ್ವಶನಲ್ಲಿ ಆಕ್ಸಿಸ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು ವಿ ಪಿ ಅಂತೇಳಿ ಅಪಿಯರ್ಸ್ ಟು ಬಿ ಅನ್ನೋ ವರ್ಡ್ನ ಆ್ಯಡ್ ಮಾಡಿರ್ತಾರೆ ಕ್ವಶನಲ್ಲಿ. ಆ ಥರ ಅಪಿಯರ್ಸ್ ಟು ಬಿ ಅನ್ನೋ ವರ್ಡ್ ಇದ್ದರೆ ನಾವು ಬೀಟಾ ಆ್ಯಂಗಲ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಆ ಆ್ಯಂಗಲ್ ಆಗಿಬಿಟ್ಟು ಆಕ್ಸಿಸ್ನ ಪ್ಲೇಸ್ ಮಾಡಬೇಕು. ಸೊ ಇಷ್ಟು ಡಾಟಾನ ನಾವು ಫಸ್ಟು ಯಾವ ರೀತಿ ಬರ್ಕೊಬೇಕು ಅನ್ನೋದನ್ನು ನಾವು ಕಲ್ತ್ಕೊಬೇಕು. ಇದೇ ಈಸಿ ಟೆಕ್ನಿಕ್. ಈ ಟೆಕ್ನಿಕ್ ಫಾಲೋ ಮಾಡಿದ್ರೆ ನಿಮ್ಗೆ ಒಂದ್ಸಲಿ ಗೊತ್ತಾಯ್ತು ಯಾವ ಥರ ಡಾಟಾ ಬರ್ಕೊತೀವಿ ಅಂತ. ಬರ್ಕೊಂಡ್ರೆ ಸೇಮ್ ಡಾಟಾನ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲ ಪ್ರಾಕ್ಟೀಸ್ ಮಾಡೋದು ಡಿಸ್ಕ್ರಿಪ್ಷನ್ಸಲ್ಲಿ ನಾನು ವಿಡಿಯೋ ಲಿಂಕ್ಸ್ ಹಾಕಿದ್ದೀನಿ, ಪ್ಲೇ ಲಿಸ್ಟ್ ಹಾಕ್ತಿದ್ದೀನಿ. ಹೌ ಟು ಸಾಲ್ವ್ ದಿ ಪ್ರೊಜೆಕ್ಷನ್ ಅಂದರೆ ಸಾಲ್ವ್ಡ್ ಪ್ರಾಬ್ಲಮ್ಸ್ ಇನ್ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್ ಅಂತೇಳಿ ಒಂದು 2 ಸಲ ನೋಡ್ಕೊಂಬಿಟ್ರೆ ಸಾಕು, ನೀವು ಅರ್ಥ ಆಗಿಬಿಡುತ್ತೆ. ನಾನೀಗ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಡಾಟಾ ಬರ್ಕೊಬೇಕು ಅಂತೇಳಿ. ನಾನು ವಿಡಿಯೋ ಪ್ರೈಮರಿಲಿರೋ ಕ್ವಶನ್ಸ್ನ ತೊಗೊಂಡು ಹೇಳ್ತಾ ಇದ್ದೀನಿ. ಈ ಫಸ್ಟ್ ಕ್ವಶನಲ್ಲಿ ಏನಿದೆ, A square prism 35 mm sides of base and 60 mm axis length rests on HP on one of its edges of the base which is inclined to VP at 30 degree. Draw the projections of the prism when the axis is inclined to HP at 45 degree. ಸೊ ಈ ಥರ ಒಂದು ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸ್ಟೆಪ್ 1ಗೆ ಏನು ಡಾಟಾ ಬೇಕಿಲ್ಲಿ, ಸ್ಟೆಪ್ 1ನಲ್ಲಿ ನಮಗೆ ಗೊತ್ತಿರೋ ಹಾಗೆ ಸ್ಟೆಪ್ 1 ಬಂದ್ಬಿಟ್ಟು ಫಸ್ಟು ನಾವು ಯಾವ ಟೈಪ್ ಆಫ್ ಸಾಲಿಡ್ಸ್ ಕೊಟ್ಟಿದ್ದಾನೆ ಅಂತೇಳಿ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸ್ಕ್ವಯರ್ ಪ್ರಿಸಮ್ ಅಂತ ಇದೆ. ಸೊ ವಿ ನೀಡ್ ಟು ನೋಟ್ ಔಟ್ ಪ್ರಿಸಮ್ ಅಂತ ಬರ್ಕೊಂಬಿಡ್ತೀವಿ. ನೆಕ್ಸ್ಟು ಯಾವುದು ಶೇಪು, ಇಲ್ಲೇನಾಗಿದೆ ಸ್ಕ್ವಯರ್ ಅಂತ ಮೆನ್ಷನ್ ಮಾಡೋದ್ರಿಂದ ನಾವು ಶೇಪಲ್ಲಿ ಸ್ಕ್ವಯರ್ ಅಂತ ಬರ್ಕೊತೀವಿ. ನೆಕ್ಸ್ಟು ರೆಸ್ಟಿಂಗ್ ಕಂಡೀಷನ್ನು, ಇಲ್ಲಿ ನೋಡಿ ಕ್ವಶನ್ ಏನು ಕೊಟ್ಟಿದ್ದಾನೆ, ರೆಸ್ಟ್ ಆನ್ ಎಚ್ ಪಿ ಆನ್ ಒನ್ ಆಫ್ ಇಟ್ಸ್ ಎಡ್ಜಸ್ ಆಫ್ ದ ಬೇಸ್. ಅಂದರೆ ಎಡ್ಜ್ ಕಂಡೀಷನ್ನು ವಿ ವಿಲ್ ನೋಟ್ ಆನ್ ದ ಎಡ್ಜ್ ಅಂತ ಬರ್ಕೊತೀವಿ. ಇದು ಫಸ್ಟ್ ಸ್ಟೆಪ್ಪಲ್ಲಿ ಡಾಟಾ ಏನು ಬೇಕು ಬರ್ದಾಯಿತು. ಸೊ ನಾವು ಈ ಕ್ವಶನ್ ನೋಡ್ಬೇಕಾದ್ರೆ ನಾವು ಫಸ್ಟ್ ಸ್ಟೆಪ್ಪಿಗೆ ಏನು ಬೇಕು ಅದನ್ನು ಫಸ್ಟ್ ನೋಡಿ. ಕಂಪ್ಲೀಟ್ ಕ್ವಶನ್ ನೋಡ್ತಾ ಹೋದರೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ಬೇಕು ಅಷ್ಟು ಮಾತ್ರ ಪಿಕ್ ಮಾಡಿ ಬರ್ಕೊಂಡ್ರೆ ನಮಗೆ 1 by 1 ಡಾಟಾ ಲೆಸ್ ಆಗ್ತಾ ಹೋಗುತ್ತೆ, ನಮಗೆ ಈಸಿ ಆಗ್ತಾ ಹೋಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಆಕ್ಸಿಸ್ ಇನ್ಕ್ಲೈನ್ ಟು ಎಚ್ ಪಿ ಹೇಳಿದ್ದೀನಿ. ಸೊ ಅದು ನೋಡಬೇಕು. ಆಕ್ಸಿಸ್ ಇಸ್ ಇನ್ಕ್ಲೈನ್ ಟು ಎಚ್ ಪಿ 45 ಡಿಗ್ರಿ ಇದೆ. ಸೊ ಅದು ಬರ್ಕೊಬೇಕು. ಆಕ್ಸಿಸ್ ಇನ್ಕ್ಲೈನ್ ಟು ಎಚ್ ಪಿ 45 ಡಿಗ್ರಿ ಅಷ್ಟೇ. ಸೆಕೆಂಡ್ ಸ್ಟೆಪ್ ಮುಗಿದೋಯ್ತು. ಆಮೇಲೆ ಥರ್ಡ್ ಸ್ಟೆಪ್ಪಿಗೆ ಏನು ಬೇಕು, ಆಕ್ಸಿಸ್ ಇನ್ಕ್ಲೈನ್ ಟು ವಿ ಪಿ. ಅಲ್ಲಿ ಏನು ಯಾವ್ದು ಇನ್ಕ್ಲೈಂಡ್ ಆಗಿದೆ, ಎಡ್ಜ್ ಇನ್ಕ್ಲೈಂಡ್ ಆಗಿದೆಯೋ ಅಥವಾ ಆಕ್ಸಿಸ್ ಇನ್ಕ್ಲೈಂಡ್ ಆಗಿದೆಯೋ ನೋಡಬೇಕು. ಇಲ್ಲಿ ಕ್ವಶನ್ ನೋಡಿದಾಗ ಏನಾಗಿದೆ, ಒನ್ ಆಫ್ ಇಟ್ಸ್ ಎಡ್ಜಸ್ ಆಫ್ ದ ಬೇಸ್ ವಿಚ್ ಈಸ್ ಇನ್ಕ್ಲೈನ್ ಟು ವಿ ಪಿ. ಅಂದರೆ ಯಾವುದು ಎಡ್ಜು ರೆಸ್ಟ್ ಆಗಿದೆಯೋ ಆ ಎಡ್ಜೇ ವಿ ಪಿಗೆ ಇನ್ಕ್ಲೈಂಡ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಇಲ್ಲಿ ಆಕ್ಸಿಸ್ ಇನ್ಕ್ಲಿನೇಷನ್ ಬರೋದಿಲ್ಲ, ರೆಸ್ಟಿಂಗ್ ಎಡ್ಜ್ ಇನ್ಕ್ಲೈನ್ ಟು ವಿ ಪಿ. ಸೊ ಅದು 30 ಡಿಗ್ರಿ ಬರ್ಕೊಂಡ್ವಿ. ಸೊ ಇದು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಡಾಟಾನ ನಾವು ಈ ಕ್ವಶನ್ಗೆ ನಾವು ಬರ್ಕೊಬೇಕು. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳ್ಳೋಣ. ಸೆಕೆಂಡ್ ಎಕ್ಸಾಂಪಲ್. ಈ ಕ್ವಶನಲ್ಲಿ ಏನಿದೆ, ಎ ಸ್ಕ್ವಯರ್ ಪಿರಾಮಿಡ್ 35 mm sides of base and 60 mm axis length rest on one of its corners of the base such that the two base edges containing the corner on which it rests make equal inclinations with HP. Draw the projections of the pyramid when the axis of the pyramid is inclined to HP at 40 degree and to VP at 30 degree. ಓಕೆ, ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಬೇಕು ನೋಡೋಣ. ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಟೈಪ್ ಆಫ್ ಸಾಲಿಡ್ಸ್ ಇದೆ ಅಂತೇಳಿ. ಇದು ಪಿರಾಮಿಡ್ ಇದೆ, ಸೊ ಬರ್ಕೊಬೇಕು ಪಿರಾಮಿಡ್. ಸೊ ಅಗೇನ್ ಹೇಳ್ತಾ ಇದ್ದೀನಿ, ಪಿರಾಮಿಡು ಮತ್ತು ಪ್ರಿಸಮ್ಸ್ಗೆ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ನೀಟಾಗಿ ಬರ್ಕೊಬೇಕು. ನೆಕ್ಸ್ಟ್ ಶೇಪ್. ಇಲ್ಲಿ ಶೇಪ್ ಏನಿದೆ ಸ್ಕ್ವಯರ್ ಬರ್ಕೊಂಬಿಡಿ. ಆ್ಯಂಡ್ ರೆಸ್ಟಿಂಗ್ ಕಂಡೀಷನ್ ಏನಿದೆ,
ರೆಸ್ಟ್ ಆನ್ ಒನ್ ಆಫ್ ಇಟ್ಸ್ ಕಾರ್ನರ್ಸ್ ಆಫ್ ದ ಬೇಸ್, ಅಂದರೆ ಕಾರ್ನರ್ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ರೆಸ್ಟಿಂಗ್ ಕಂಡೀಷನ್ ಕಾರ್ನರ್. ಸೊ ಫಸ್ಟ್ ಸ್ಟೆಪ್ ಮುಗಿದೋಯ್ತು. ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ಹೇಳಿ ಪಿರಾಮಿಡ್ ಬಂದಾಗ ನಾವು ಎರಡು ಚೆಕ್ ಮಾಡಬೇಕು, ರೆಸ್ಟಿಂಗ್ ಎಡ್ಜ್ ಅಂತ ಇದೆಯೋ ಅಥವಾ ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಥವಾ ಟ್ರಯಾಂಗ್ಯುಲರ್ ಎಡ್ಜ್ ಅಂತ ಇದೆಯೋ ನೋಡಬೇಕು. ಸೊ ಇಲ್ಲಿ ಏನಾಗಿದೆ, ಆಕ್ಸಿಸ್ ಈಸ್ ಇನ್ಕ್ಲೈನ್ ಟು ವಿ ಪಿ ಎಚ್ ಪಿ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ಪು ಎಚ್ ಪಿ ಇನ್ಕ್ಲಿನೇಷನು ವಿ ನೀಡ್ ಟು ನೋಟ್ ಡೌನ್ ಆಕ್ಸಿಸ್ ಈಸ್ ಇನ್ಕ್ಲೈನ್ ಟು ಎಚ್ ಪಿ 40 ಡಿಗ್ರಿ ಅಂತ ಬರ್ಕೊಬೇಕು. ಥರ್ಡ್ ಸ್ಟೆಪ್ಪಲ್ಲಿ ಸೇಮ್ ಆಕ್ಸಿಸ್ ಇನ್ಕ್ಲೈಂಡ್ ಇದೆ. ಆಕ್ಸಿಸ್ ಇನ್ಕ್ಲಿನೇಷನ್ ಬಂದಾಗ ಏನು ಮಾಡಬೇಕು, ಎರಡು ಕಂಡೀಷನ್ಗಳಿದೆ, ಬೀಟಾ ಆ್ಯಂಗಲ್ಲು ವಿತೌಟ್ ಬೀಟಾ ಆ್ಯಂಗಲ್ಲು. ಸೊ ಇಲ್ಲೇನಿದೆ, ಇಲ್ಲಿ ಅಪಿಯರ್ಸ್ ಟು ಬಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಡೈರೆಕ್ಟಾಗಿ ಆಕ್ಸಿಸ್ ಆಫ್ ದ ಪಿರಾಮಿಡ್ ಇಸ್ ಇನ್ಕ್ಲೈನ್ ಟು ವಿ ಪಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಬೀಟಾ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು. ಸೊ ಹಂಗಾಗಿ ಆಕ್ಸಿಸ್ ಇನ್ಕ್ಲೈನ್ ಟು ವಿ ಪಿ 30 ಡಿಗ್ರಿ, ನಾಟ್ ಮೆನ್ಷನ್ ಅಪಿಯರ್ಸ್ ಟು ಬಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಬೀಟಾ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಬರ್ಕೊಳ್ಳಿ, ಬೀಟಾ ಆ್ಯಂಗಲ್ ಅಂತ ಬರ್ಕೊಬೇಕು. ಸೊ ಈ ಥರ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ನ ಬರ್ಕೊಬೇಕು ಡಾಟಾ. ನಾವು ಒನ್ ಮೋರ್ ಎಕ್ಸಾಂಪಲ್ ತೊಗೊಳೋದು. ಸೊ ಆಲ್ಮೋಸ್ಟ್ ಅರೌಂಡ್ 5 ಎಕ್ಸಾಂಪಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ 5 ಡಿಫ್ರೆಂಟ್ ಕೇಸಸ್, ಆಮೇಲೆ 5 ಡಿಫ್ರೆಂಟ್ ಕೇಸಸ್ ವಿತ್ ದ ಡಿಫ್ರೆಂಟ್ ಶೇಪ್ಸ್. ಅದು ಸೇಮ್ ಕಾನ್ಸೆಪ್ಟ್ನ ಎಲ್ಲ ಶೇಪ್ಗೂ ನೀವು ಅಪ್ಲೈ ಮಾಡ್ಕೊಬೋದು. ಡೈಮೆನ್ಷನ್ ಚೇಂಜ್ ಆಗುತ್ತೆ ಅಷ್ಟೇ, ಬಟ್ ಕಾನ್ಸೆಪ್ಟ್ ಸೇಮ್. ನೆಕ್ಸ್ಟ್ ಈ ಪ್ರಾಬ್ಲಮ್ ಏನಿದೆ, ಎ ಪೆಂಟಾಗೋನಲ್ ಪಿರಾಮಿಡ್ 25 mm side of base and 50 mm axis length rest on HP on one of its corners of the base such that the two base edges containing the corner on which it rests make equal inclinations with HP. Draw the projections of the pyramid when the axis of the pyramid is inclined to HP at 40 degree and appears to be inclined to VP at 45 degree. Okay, first step ಏನು, ನಾವು ಯಾವ ಟೈಪ್ ಆಫ್ ಸಾಲಿಡ್ಸ್ ಕೊಟ್ಟಿದ್ದಾನೆ, ಪಿರಾಮಿಡ್ ಬರ್ಕೊಬೇಕು, ಪಿರಾಮಿಡ್ ಅಂತ. ನೆಕ್ಸ್ಟ್ ಶೇಪ್, ಏನು ಶೇಪ್ ಇದೆ, ಪೆಂಟಾಗೋನ್. ಸೊ ಇಲ್ಲಿ ನೋಟ್ ಡೌನ್ ಪೆಂಟಾಗೋನ್. ಆ್ಯಂಡ್ ನೆಕ್ಸ್ಟ್ ರೆಸ್ಟಿಂಗ್ ಕಂಡೀಷನ್ ಏನಿದೆ, ರೆಸ್ಟ್ ಆನ್ ಆಫ್ ಇಟ್ಸ್ ಕಾರ್ನರ್ಸ್ ಆಫ್ ದ ಬೇಸ್, ಅಂದರೆ ಕಾರ್ನರ್ ಕಂಡೀಷನು, ಕಾರ್ನರ್ ಅಂತ ಬರ್ಕೊಬೇಕು. ಫಸ್ಟ್ ಸ್ಟೆಪ್ ಮುಗಿದೋಯ್ತು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗಿದೆ, ಆಕ್ಸಿಸ್ ಇನ್ಕ್ಲೈನ್ ಟು ಎಚ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಸ್ಟೆಪ್ ಡೈರೆಕ್ಟ್ಲಿ ನೋಟ್ ಡೌನ್ ಆಕ್ಸಿಸ್ ಇನ್ಕ್ಲೈನ್ ಟು ಎಚ್ ಪಿ 40 ಡಿಗ್ರಿ. ಸೆಕೆಂಡ್ ಸ್ಟೆಪ್ ಮುಗಿದೋಯ್ತು. ಥರ್ಡ್ ಸ್ಟೆಪ್ಪಲ್ಲಿ ಏನಾಗಿದೆ, ಸೇಮ್ ಆಕ್ಸಿಸ್ ಇಸ್ ಇನ್ಕ್ಲೈನ್. ಅಲ್ಲಿ ಏನು ಮಾಡಿದಾನೆ, ಅಪಿಯರ್ಸ್ ಟು ಬಿ ಅಂತ ವರ್ಡ್ ಮೆನ್ಷನ್ ಮಾಡಿ ನೋಡಿ. ಅಪಿಯರ್ಸ್ ಟು ಬಿ ಮೆನ್ಷನ್ ಮಾಡಿರೋದ್ರಿಂದ ನಾವು ಬೀಟಾ ಆ್ಯಂಗಲ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಟ್ ಡೌನ್ ನೋ ಬೀಟಾ ಆ್ಯಂಗಲ್, ಯಾಕಂದರೆ ಅಪಿಯರ್ಸ್ ಟು ಬಿ ಅಂತ ಮೆನ್ಷನ್ ಮಾಡಿರೋದು. ದಟ್ಸ್ ವೈ ನಾವು ಬೀಟಾ ಆ್ಯಂಗಲ್ ಕಂಡುಹಿಡಿಯೋದು ಬೇಕಾಗಿಲ್ಲ. ಡೈರೆಕ್ಟಾಗಿ 45 ಡಿಗ್ರಿ ಹಾಕ್ಬಿಟ್ಟು ಆಕ್ಸಿಸ್ನ ಅದ್ರ ಮೇಲೆ ಇನ್ಕ್ಲಿನೇಷನ್ ಮಾಡ್ಬೋದು. ಸೊ ಇದು ಈ ಕೇಸಸ್ಸಲ್ಲಿ ಈ ಥರ ಡಾಟಾನ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಕೇಸ್ ಎಕ್ಸಾಂಪಲ್ 4. ಇಲ್ಲಿ ಏನಿದೆ, a hexagonal pyramid 25 mm sides of base and 50 mm axis length rest on HP on one of its slant edges. Draw the projection of the pyramid when the axis appears to be inclined to VP at 45 degree. Okay, first step ಅಲ್ಲಿ ಏನು, ಯಾವುದು ಶೇಪು, ಪಿರಾಮಿಡು ಬರ್ಕೊತೀವಿ, ಟೈಪ್ ಆಫ್ ಸಾಲಿಡ್ ಪಿರಾಮಿಡು ಯಾವುದು ಶೇಪಲ್ಲಿದೆ, ಎಕ್ಸಾಗೋನ್ ಬರ್ಕೊತೀವಿ. ರೆಸ್ಟಿಂಗ್ ಕಂಡೀಷನ್ ಏನಾಗಿದೆ, ನಾನು ಹೇಳಿದೆ ಪಿರಾಮಿಡ್ ಬಂದಾಗ ಸ್ವಲ್ಪ ಎರಡು ವರ್ಡ್ ನೋಡಬೇಕು, ಸ್ಲ್ಯಾಂಟ್ ಎಡ್ಜು ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಂತ ಬರುತ್ತೆ. ಸೊ ಇಲ್ಲೇನಾಗಿದೆ, ಒನ್ ಆಫ್ ಇಟ್ಸ್ ಸ್ಲ್ಯಾಂಟ್ ಎಡ್ಜಸ್ ಅಂತ ಇದೆ. ಸೊ ಸ್ಲ್ಯಾಂಟ್ ಎಡ್ಜಸ್ ಅಂದರೆ ನಾವು ಕಾರ್ನರ್ ಕಂಡೀಷನ್ ತೊಗೊಬೇಕು. ಸೊ ಅದು ಕ್ಲಿಯರಾಗಿ ಬರ್ಕೊಳ್ಳಿ, ಎಲ್ಲರೂ ಒಂದು ಕಡೆ ಬರ್ಕೊಂಡಿದ್ದೇನೆ. ಎರಡು ಕಂಡೀಷನ್ನ ಓದ್ಕೊತಾ ಇರಿ ಅವಾಗವಾಗ, ಯಾಕಂದರೆ ಇದು ಇಂಪಾರ್ಟೆಂಟು. ಯಾಕಂದರೆ ನಾವಿಲ್ಲಿ ಎಡ್ಜ್ ಅಂತ ಕೊಟ್ಟಿದ್ದಾನೆ, ಸ್ಲ್ಯಾಂಟ್ ಎಡ್ಜು, ನಾವು ಎಡ್ಜ್ ಕಂಡೀಷನ್ ತೊಗೊಂಡ್ಬಿಡ್ತೀವಿ ಅಂತ ಎಷ್ಟೋ ಕನ್ಫ್ಯೂಷನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವರ್ಡ್ ಹೇಳ್ತಾ ಇದ್ದೀನಿ, ವೆನ್ ಇಟ್ಸ್ ಕಮ್ ಇನ್ ಸ್ಲ್ಯಾಂಟ್ ಎಡ್ಜಸ್ ಅಂತ ಬಂದಾಗ ನಾವು ಕಾರ್ನರ್ ಕಂಡೀಷನ್ ತೊಗೊಬೇಕು. ಸ್ಲ್ಯಾಂಟ್ ಎಡ್ಜ್ ಅಂದರೆ ಸೆಕೆಂಡ್ ಸ್ಟೆಪ್ಪಿಗೆ ಅದು ಕೊಟ್ಟಿರೋ ಡಾಟಾ. ಸೊ ಆ ಡಾಟಾ ಯೂಸ್ ಮಾಡ್ಕೊಂಡು ನಾವು ಫಸ್ಟ್ ಸ್ಟೆಪ್ಪಲ್ಲಿ ಬರ್ಕೊತಿರೋದು. ದಟ್ ಈಸ್ ರೆಸ್ಟಿಂಗ್ ಆನ್ ಸ್ಲ್ಯಾಂಟ್ ಎಡ್ಜ್ ಅಂತ ಬಂದರೆ ಕಾರ್ನರ್ ಕಂಡೀಷನ್ ಬರ್ಕೊಬೇಕು, ಗೊತ್ತಾಯ್ತಾ. ಆಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ, ಸೊ ಇದು ರೆಸ್ಟಿಂಗ್ ಆನ್ ಸ್ಲ್ಯಾಂಟ್ ಎಡ್ಜ್ ಇರೋದ್ರಿಂದ ನಮಗೆ ಎಚ್ ಪಿ ಇನ್ಕ್ಲೇಷನ್ ಏನೂ ಇರೋದಿಲ್ಲ. ಕಂಪ್ಲೀಟ್ ಸ್ಲ್ಯಾಂಟ್ ಎಡ್ಜ್ನ ಎಚ್ ಪಿ ಅಂದರೆ XY ಲೈನ್ ಮೇಲೆ ಮಲಗಿಸ್ಬಿಡಬೇಕು. ಸೊ ಅದು ಯಾವ ಥರ ಮಾಡಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಇದೆ, ನೀವು ನೋಡಿ ತಿಳ್ಕೊಳ್ಳಿ. ಸೊ ಅದಕ್ಕೆ ಏನು ಮಾಡಬೇಕು, ಸ್ಲ್ಯಾಂಟ್ ಎಡ್ಜ್ ಅಂತ ಕೊಟ್ಟಾಗ ಕಂಪ್ಲೀಟ್ ಸ್ಲ್ಯಾಂಟ್ ಎಡ್ಜ್ನ ಎಚ್ ಪಿ ಮೇಲೆ ಅಂದರೆ XY ಲೈನ್ ಮೇಲೆ ಮಲಗಿಸ್ಬೇಕು. ಅದು ಸೆಕೆಂಡ್ ಸ್ಟೆಪ್ ಡಾಟಾ. ಆಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಆಕ್ಸಿಸ್ ಇನ್ಕ್ಲೈನ್ ಟು VP ಇದೆ. ಸೊ ಇಲ್ಲೇನು ಮಾಡಿದ್ದಾನೆ, ಅಪಿಯರ್ಸ್ ಟು ಬಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅಪಿಯರ್ಸ್ ಟು ಬಿ ಅಂತ ಮೆನ್ಷನ್ ಮಾಡಿದ್ರೆ ನಾವು ಬೀಟಾ ಆ್ಯಂಗಲ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ನೋ ಬೀಟಾ ಆ್ಯಂಗಲ್, ಯಾಕಂದರೆ ಅಪಿಯರ್ಸ್ ಟು ಬಿ ಮೆನ್ಷನ್ ಆಗಿದೆ. ಸೊ ಡೈರೆಕ್ಟಾಗಿ 45 ಡಿಗ್ರಿ ಲೈನ್ ಹಾಕ್ಬಿಟ್ಟು ಆಕ್ಸಿಸ್ನ ಅದ್ರ ಮೇಲೆ ರೆಸ್ಟ್ ಮಾಡಬೇಕು. ಸೊ ಇದು ಈ ಕೇಸಸ್ಸಲ್ಲಿ ಬರುತ್ತೆ. ನೆಕ್ಸ್ಟು ಎಕ್ಸಾಂಪಲ್ 5. ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಹೆಕ್ಸಾಗೋನಲ್ ಪಿರಾಮಿಡ್ 25 mm sides of base and 50 mm axis length rest on HP on one of its slant triangular faces. Draw the projection of the pyramid when the axis is inclined to VP at 45 degree. ಸೊ ಆ್ಯಸ್ ಯೂಶುವಲ್ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಯಾವ ಟೈಪ್ ಆಫ್ ಸಾಲಿಡ್ ಕೊಟ್ಟಿದ್ದಾರೆ, ಪಿರಾಮಿಡ್ ಅಂತ ಬರ್ಕೊಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಶೇಪು ಎಕ್ಸಾಗೋನ್ ಬರ್ಕೊತೀವಿ. ಇಲ್ಲೇನಾಗಿದೆ ನೋಡಿ, ಒನ್ ಆಫ್ ಇಟ್ಸ್ ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇದು ಎಡ್ಜ್ ಕಂಡೀಷನ್. ಸೊ ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಹೇಳಿರೋ ಥರ
ಅದು ಬೇರೆ ಕಂಡೀಷನ್ ಬರುತ್ತೆ. ಇಲ್ಲಿ ಟ್ರಯಾಂಗ್ಯುಲರ್ ಫೇಸ್ ಅಂತ ಬಂದರೆ ನಾವು ಎಡ್ಜ್ ಕಂಡೀಷನ್ ಅಂತ ಬರ್ಕೊಬೇಕು. ನೋಟ್ ಡೌನ್ ಬರ್ಕೊಬಿಡಿ ಲೈನ್ನ, ಯಾಕಂದರೆ ರೆಸ್ಟಿಂಗ್ ಆನ್ ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಎಡ್ಜಿನ ಕಂಡೀಷನ್ನ ಮಾಡಬೇಕು ಅಂತೇಳಿ ಬರ್ಕೊಂಡ್ರೆ ಈಸಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವಾಗಾದರೂ ಈ ಥರ ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಂತ ಕೊಟ್ಟರೆ HP ಇನ್ಕ್ಲಿನೇಷನ್ ಕೊಡೋದಿಲ್ಲ. ನಾವೇನು ಮಾಡಬೇಕು, ಕಂಪ್ಲೀಟ್ ಟ್ರಯಾಂಗ್ಯುಲರ್ ಫೇಸ್ನ XY ಲೈನ್ ಮೇಲೆ ಮಲಗಿಸ್ಬೇಕು. ಸೊ ಹಂಗಾಗಿ ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ರೆಸ್ಟಿಂಗ್ ಆನ್ XY ಲೈನ್ ಆ ಥರ ಇರುತ್ತೆ, ನಮಗೆ HP ಇನ್ಕ್ಲಿನೇಷನ್ ಬರೋದಿಲ್ಲ. ಆಮೇಲೆ VP ಇನ್ಕ್ಲಿನೇಷನ್ ಇಲ್ಲೇನಿದೆ, ಆಕ್ಸಿಸ್ ಇಸ್ ಇನ್ಕ್ಲೈನ್ ಟು VP ಅಂತ ಇದ್ದಾರೆ, ಎಲ್ಲೂ ಅಪಿಯರ್ಸ್ ಟು ಬಿ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಬೀಟಾ ಆ್ಯಂಗಲ್ನ ಕಂಡುಹಿಡಿಬೇಕು. ಬೀಟಾ ಆ್ಯಂಗಲ್ ಕಂಡುಹಿಡಿದು ಆ ಬೀಟಾ ಆ್ಯಂಗಲ್ ಮೇಲೆ ಆಕ್ಸಿಸ್ನ ಇನ್ಕ್ಲಿನೇಷನ್ ಮಾಡಬೇಕು. ಇದು ಈ ಥರ ಕೇಸಸ್ಸು. ಇದು ನಾರ್ಮಲ್ ಕೇಸಸ್ ಇದೆ. ಈ ಸಾಲಿಡ್ಸಲ್ಲಿ ನಮಗೆ 2 ಕೇಸ್ ಬರುತ್ತೆ. ಇದು ಈ ನಾರ್ಮಲ್ ಕೇಸ್ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ, ಸೊ ಇದು ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ 85% ಆಫ್ ದ ಪ್ರಾಬ್ಲಮ್ಸು ಈ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ರಿಮೈನಿಂಗ್ ಸಮ್ ಪ್ರಾಬ್ಲಮ್ಸ್ ಇದೆ, ಅದು ಸ್ಪೆಷಲ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ, ಯಾಕಂದರೆ ಅದು ಕಂಡೀಷನ್ಸ್ ಬೇರೆ ಕೊಟ್ಟಿದ್ದಾರೆ, ಹಂಗಾಗಿ ಈ ಥರ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ. ಅದು ಯಾವ್ಯಾವ ಪ್ರಾಬ್ಲಮ್ಸ್ ಅಂದರೆ ಟೆಟ್ರಾಹೆಡ್ರನ್ ಇದೆ, ಕ್ಯೂಬ್ ಇದೆ, ಹೆಕ್ಸಾಹೆಡ್ರನ್ ಇದೆ, ಕೋನ್. ಈ ಪ್ರಾಬ್ಲಮ್ಸು ಕಂಡೀಷನ್ಸು ಕಷ್ಟ ಏನಿಲ್ಲ, ಅಂದರೆ ಈ ನಾರ್ಮಲ್ ಕಂಡೀಷನ್ ಬರಲಿ ಸ್ವಲ್ಪ ಡಿಫ್ರೆಂಟ್ ಕಂಡೀಷನ್ ಕೊಟ್ಟಿದ್ದಾನೆ. ಸೊ ಈ ಪ್ರಾಬ್ಲಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕಿದ್ದೀನಿ. ನೀವು ಆ ಪ್ಲೇಲಿಸ್ಟ್ನ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್ ಅಂತ ಒಂದಿದೆ, ಆ ಪ್ಲೇಲಿಸ್ಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಎಕ್ಸಾಂಪಲ್ಸ್ ಸಿಗುತ್ತೆ. ಈ ಪ್ರಾಬ್ಲಮ್ಸ್ನ ಅಲ್ಲಿ ನೋಡಿಬಿಟ್ಟು ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೀವು ಈ ಟೆಕ್ನಿಕ್ನ, ಈ ಡಾಟಾಸ್ ಯಾವ ಥರ ಬರ್ಕೊಬೇಕು ಅನ್ನೋದನ್ನು ನೀವು ಒಂದು 8 ಅವರ್ಸ್ನ ಪ್ರಾಕ್ಟೀಸ್ ಮಾಡಿ. 8 ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಫಸ್ಟ್ 1 ಅವರ್ 2 ಅವರ್ ಏನಾಗುತ್ತೆ, ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ 1 ಅವರ್ 2 ಅವರಲ್ಲಿ ಎಲ್ಲ ನೀವು ಒಂದು ಸ್ವಲ್ಪ 2-3 ಪ್ರಾಬ್ಲಮ್ ಈ ಥರ ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ 4ನೇ 5ನೇ ಪ್ರಾಬ್ಲಮಲ್ಲಿ ಈಸಿಯಾಗಿ ವಿತಿನ್ ಎ ಮಿನಿಟಲ್ಲಿ ನೀವು ಡಾಟಾ ಟಕ್ ಅನ್ನಂಗೆ ಬರ್ಕೊಂಡ್ಬಿಡ್ತೀರ. ಸೊ ಅದು ಅಷ್ಟು ಪರ್ಫೆಕ್ಷನ್ ಬಂದ್ಬಿಡುತ್ತೆ, ನಿಮಗೆ ಬಂದಿದೆ. ಯಾಕಂದರೆ ಆ ಥರ ಈಸಿಯಾಗಿ ಟೆಕ್ನಿಕ್ಸ್ನ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಆ ಥರ ಬರ್ಕೊಂಡು 8 ಅವರ್ಸಲ್ಲಿ ಎಲ್ಲ ಪ್ರಾಬ್ಲಮ್ಸು ಡಾಟಾ ಬರ್ಕೊಂಡು ಈ ಥರ ಒಂದು ಸೆಟ್ ಮಾಡಿ ಬಿಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಿಮಗೆ ಯಾವುದೇ ಟೆನ್ಷನ್ ಇರಲ್ಲ, ಎಕ್ಸಾಮಲ್ಲಿ ಯಾವುದೇ ಫಿಯರ್ ಇರಲ್ಲ. ಕ್ವಶನ್ ನೋಡಿದ ತಕ್ಷಣ ನಿಮಗೆ ಇದೇ ಕ್ವಶನ್ ಹಿಂಗೆ ಕೊಟ್ಟಿದ್ದಾರೆ ಅಂತ ಈಸಿಯಾಗಿ ಅರ್ಥ ಮಾಡಿಬಿಟ್ಟು ಕಾನ್ಫಿಡೆನ್ಸಾಗಿ ನೀವು ಬರೆದ್ಬಿಡ್ತೀರ. ಅದು ಇಂಪಾರ್ಟೆಂಟು. ಸೊ ಈ ಪ್ರಾಬ್ಲಮ್ಸ್ನ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಟೆಟ್ರಾಹೆಡ್ರನ್ ಒಂದು 2 ಪ್ರಾಬ್ಲಮ್ ಇದೆ, ಕ್ಯೂಬಲ್ಲಿ ಒಂದು ಪ್ರಾಬ್ಲಮ್ ಇದೆ, ಹೆಕ್ಸಾಹೆಡ್ರನ್ನೇ ಅಲ್ಲೊಂದು ಪ್ರಾಬ್ಲಮ್ ಇದೆ, ಕೋನಲ್ಲಿ ಒಂದು 2-3 ಪ್ರಾಬ್ಲಮ್ಸ್ ಇದೆ. ಇಷ್ಟು ಒಂದು ಅರೌಂಡ್ 7-8 ಪ್ರಾಬ್ಲಮ್ಸ್ ಇದ್ದಾವೆ. ಇದನ್ನು ನೀವು ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿ. ಇದಕ್ಕೊಂದು 6 ಅವರ್ ಟೈಮ್ ಸ್ಪೆಂಡ್ ಮಾಡಿ, ನೋ ಇಶ್ಯೂಸು. ಆ ಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೆಕ್ನಿಕ್ಸ್ನ ಕಲ್ತ್ಕೊಂಡ್ರೆ ಈಸಿಯಾಗಿ ಸಾಲಿಡ್ಸಲ್ಲಿ ಸ್ಕೋರ್ ಮಾಡ್ಬೋದು. ಇದು ಒಂದು ಪಾರ್ಟ್, ಟೆಕ್ನಿಕಲ್ ಪಾರ್ಟ್. ನೆಕ್ಸ್ಟ್ ಚಾಪ್ಟರ್, ಯಾಕಂದರೆ 45 ಮಾರ್ಕ್ಸ್ ಇಲ್ಲಿ ಸಿಕ್ಕೋಗುತ್ತೆ. ರಿಮೈನಿಂಗ್ ನಾನೇನು ಮಾಡ್ತೀನಿ, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ನ ಟಾಪಿಕ್ನ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಏನಕ್ಕಪ್ಪ ಅಂದರೆ ಇದು ಈಸಿ ಇದೆ. ಒಂದ್ಸಲಿ ನೀವು ಸ್ವಲ್ಪ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಈ 2 ಕಾಂಬಿನೇಷನ್, ಯಾಕಂದರೆ ಎರಡು ಸಾಲಿಡ್ಸ್ ಕೊಡ್ತಾರೆ, ಅದು ಐಸೋಮೆಟ್ರಿಕ್ ವ್ಯೂ ಮಾಡಿ ಕಾಂಬಿನೇಷನ್ ಬರೀಬೇಕು. 2 ಬರೆದ್ರೆ 30 ಮಾರ್ಕ್ಸ್ ಬರುತ್ತೆ. ವರ್ಸ್ಟ್ ಕೇಸ್ ನೀವು ಯಾವುದಾದ್ರು 1 ಶೇಪ್ ಬರೆದು ಕೂಡ ನಿಮಗೆ ಮಿನಿಮಮ್ 10ರಿಂದ 15 ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾಗಿ ನಾನು ಈ ಟಾಪಿಕ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಸಿಂಪಲ್ ಅಂದರೆ, ಫಸ್ಟ್ ನೀವೇನು ಮಾಡಬೇಕು, ಯಾವುದು ಟೈಪ್ ಆಫ್ ಸಾಲಿಡ್ ಕೊಟ್ಟಿದ್ದಾರೆ ಅಂತ ಡಿಫ್ರೆನ್ಷಿಯೇಟ್ ಮಾಡ್ಕೊಬೇಕು. ಅಂದರೆ ನಿಮಗೆ ಈಸಿ ಆಯ್ತು. ಕ್ವಶನ್ ನೋಡಿದಾಗ ನಿಮ್ಗೆ ಅರ್ಥ ಆಗಬೇಕು, ಸ್ಲ್ಯಾಬ್ ಅಂದ್ರೇನು, ಕ್ಯೂಬ್ ಅಂದ್ರೇನು, ಪಿರಾಮಿಡ್ ಅಂದ್ರೇನು, ಪ್ರಿಸಮ್ಸ್ ಅಂದ್ರೇನು, ಕೋನ್ ಅಂದ್ರೇನು, ಸಿಲಿಂಡರ್ ಅಂದ್ರೇನು, ಏನು ಈ ಶೇಪ್ಸ್, ಡಿಫ್ರೆಂಟ್ ಶೇಪ್ಸ್ ಯಾವ ಥರ ಬರೀಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು. ಇದನ್ನು ಡೈಮೆನ್ಷನ್ ನಿಮ್ಗೆ ಇಷ್ಟ ಬಂದು ಡೈಮೆನ್ಷನ್ ತೊಗೊಳ್ಳಿ, ಫಸ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದರೆ ಡಿಫ್ರೆಂಟ್ ಶೇಪ್ಸ್ನ ಯಾವ ಥರ ಹಾಕಬೇಕು ಅನ್ನೋದೊಂದು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದನ್ನು ನೋಡಿದ್ರೆ ಸಾಕು, ಈಸಿಯಾಗಿ ಜಸ್ಟ್ 5 to 10 ಮಿನಿಟ್ಸಲ್ಲಿ ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾವ ಥರ ಆಗಬೇಕು ಅಂತೇಳಿ. ಸಿಂಪಲ್ಲಾಗಿ ಸಾಫ್ಟ್ವೇರಲ್ಲಿ ಯಾವ ಥರ ಮಾಡಬೇಕು, ಆಮೇಲೆ ಶೀಟಲ್ಲಿ ಯಾವ ಥರ ಮಾಡಬೇಕು ಅಂತ 2 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನೋಡಿದ್ರೆ ಈಸಿ ಅರ್ಥ ಆಗುತ್ತೆ. ಅದನ್ನು ಫಸ್ಟು ಯಾವ ಥರ ಸಾಲಿಡ್ಸ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಶೇಪ್ಸು, ದಟ್ ಈಸ್ ರೆಕ್ಟ್ಯಾಂಗಲ್ ಶೇಪ್ಸ್ ಬರುತ್ತೆ, ಸ್ಕ್ವೇರ್ ಶೇಪ್. ಹೆಂಗಂದರೆ ರೆಕ್ಟ್ಯಾಂಗಲ್ ಸ್ಲ್ಯಾಬ್, ಸ್ಕ್ವೇರ್ ಸ್ಲ್ಯಾಬ್ ಆ ಥರ ಬರುತ್ತೆ. ಕ್ಯೂಬ್ ಅಂತ ಇರುತ್ತೆ, ಟ್ರಯಾಂಗಲ್ ಬಂದರೆ ಟ್ರಯಾಂಗಲ್ ಸ್ಲ್ಯಾಬ್ ಅಂತ ಬರುತ್ತೆ, ಟ್ರಯಾಂಗಲ್ ಪಿರಾಮಿಡ್ ಅಂತ ಏನೋ ಒಂದು ಬರುತ್ತೆ ಆ ಥರ. ಪೆಂಟಾಗೋನ್ ಬಂದರೆ ಪೆಂಟಾಗೋನ್ ಪಿರಾಮಿಡ್, ಪೆಂಟಾಗೋನ್ ಪ್ರಿಸಮ್ಸು, ಹೆಕ್ಸಾಗೋನ್ ಪಿರಾಮಿಡ್, ಹೆಕ್ಸಾಗೋನ್ ಪ್ರಿಸಮ್ಸ್ ಅಂತೇಳಿ. ಸ್ಪಿಯರ್ದೇ ಸಿಂಪಲ್ ಒಂದು 4 ಪ್ರಾಬ್ಲಮ್ ಏನಿದೆ ಸ್ಪಿಯರ್ ಅಂತೇಳಿ. ಆ ಸ್ಪಿಯರ್ ಅಂತ ಕೊಟ್ಟ ತಕ್ಷಣ ಆ್ಯಕ್ಚುಯಲ್ ಡೈಮೆನ್ಷನ್ ಆಗಿ ಒಂದು ಸರ್ಕಲ್ ಆಗಿಬಿಟ್ರೆ ನಿಮ್ಗೆ 10 ಮಾರ್ಕ್ಸ್ ಫಿಕ್ಸ್. 1 ನಿಮಿಷದಲ್ಲಿ 10 ಮಾರ್ಕ್ಸ್ ಸಿಕ್ಕೋಗುತ್ತೆ. ಸೊ ಅದು ಸ್ಪಿಯರ್ದು ಇಂಪಾರ್ಟೆಂಟು. ಅಲ್ಲಿ ಒಂದು ಏನು ಮಾಡಬೇಕು ಅಂದರೆ ಆ್ಯಕ್ಚುಯಲ್ ಡೈಮೆನ್ಷನ್ ತೊಗೊಬೇಕು. ಐಸೋಮೆಟ್ರಿಕ್ ಸ್ಕೇಲ್ ತೊಗೊಂಡ್ರೆ ಮಾರ್ಕ್ಸ್ ಸಿಗೋಲ್ಲ. ವೆನ್ ನಾವು ಸ್ಪಿಯರ್ನ ಹಾಕಬೇಕಾದ್ರೆ ಆ್ಯಕ್ಚುಯಲ್ ಡೈಮೆನ್ಷನ್ ನಾರ್ಮಲ್ ಸ್ಕೇಲಲ್ಲಿ ಮೆಜರ್ ಮಾಡಿ ಸರ್ಕಲ್ ಆಗಬೇಕು, ಆವಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಆ ಥರ ಈ ಥರ ಡಿಫ್ರೆಂಟ್ ಶೇಪ್ಸ್ನ ಇದು ಮಾಡ್ಕೊಬೇಕು. ಇದು ಯಾವ ಥರ ಶೇಪ್ ಮತ್ತು ಯಾವ ಥರ ಸಾಲಿಡ್ ಇದೆ ಅಂತೇಳಿ ಹೇಳಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ರೆಗ್ಯುಲರ್ ಶೇಪ್ ಮತ್ತು ಫ್ರಸ್ಟಮ್ ಅಂತ ಬರುತ್ತೆ. ರೆಗ್ಯುಲರ್ ಶೇಪ್ ಅಂದರೆ ನಾರ್ಮಲ್ ಶೇಪ್ ಏನಿದೆಯೋ ಆ ಥರ ಹಾಕ್ತೀವಿ. ಫ್ರಸ್ಟಮ್ ಅಂತ ಬಂದಾಗ ಏನಾಗುತ್ತೆ, ನಮಗೆ ಇಲ್ಲಿ ಪಿರಾಮಿಡ್ಸ್ ಮತ್ತು ಕೋನ್. ಪಿರಾಮಿಡ್ಸ್ ಅಂದರೆ ನಮಗೆ ಗೊತ್ತು, ಕೆಳಗಡೆ ಒಂದು ಶೇಪ್ ಇರುತ್ತೆ, ಯಾವ ಶೇಪ್ ತೊಗೊಂತೀವಿ ಯಾವ ಥರ. ರೆಕ್ಟ್ಯಾಂಗಲ್ ಶೇಪ್ ಕೆಳಗಿರುತ್ತೆ, ಮೇಲೆ ಒಂದು ಅಪೆಕ್ಸ್ ಇರುತ್ತೆ, ತುದಿ ಇರುತ್ತೆ.
ಅಲ್ಲಿ ಯಾವುದು ಶೇಪ್ ಇರಲ್ಲ, ಜಸ್ಟ್ ಆಲ್ ದ ಎಡ್ಜಸ್ಸಿಂದ ಒಂದು ಲೈನ್ ಹಾಕ್ಬಿಟ್ಟು ಮೇಲೆ ತುದಿಲಿ ಟಚ್ ಮಾಡಿರ್ತೀವಿ ಕೋನ್ ಮತ್ತು ಪಿರಾಮಿಡ್ಸಲ್ಲಿ. ಫ್ರಸ್ಟಮ್ ಅಂತ ಬಂದಾಗ ಏನು ಮಾಡ್ತೀವಿ, ಆ ತುದಿನ ಕಟ್ ಮಾಡಿಬಿಟ್ಟು ಒನ್ ಮೋರ್ ರೆಕ್ಟ್ಯಾಂಗಲ್ ಬರುತ್ತೆ. ರೆಕ್ಟ್ಯಾಂಗಲ್ ತೊಗೊಂಡ್ರೆ 2 ರೆಕ್ಟ್ಯಾಂಗಲ್ ಬರುತ್ತೆ, ಸ್ಕ್ವೈರ್ ತೊಗೊಂಡ್ರೆ 2 ಸ್ಕ್ವೈರ್ ಬರುತ್ತೆ, ಪೆಂಟಾಗೋನ್ ತೊಗೊಂಡ್ರೆ 2 ಪೆಂಟಾಗೋನ್ ಶೇಪ್ಸ್ ಬರುತ್ತೆ. ಅಂದರೆ ಕೆಳಗಡೆ ಇರೋದು ದೊಡ್ಡ ಸೈಡ್ಸ್ ಇರುತ್ತೆ, ಮೇಲ್ಗಡೆ ಇರೋದು ಚಿಕ್ಕ ಸೈಡ್ಸ್ ಇರುತ್ತೆ, ಆ ಥರ ಡಿಫ್ರೆಂಟ್ ಸೈಡ್ಸ್ ಬರುತ್ತೆ. ಸೊ ಅದು ಸ್ವಲ್ಪ ಲಿಟಲ್ ಟೈಮ್ ತೊಗೊಳುತ್ತೆ ಅರ್ಥ ಮಾಡ್ಕೊಳಕ್ಕೆ. ಅದನ್ನು ಮಾಡ್ಬೋದು, ಈಗ ಕಷ್ಟ ಏನಿಲ್ಲ ಫ್ರಸ್ಟಮ್ ಬಂದಾಗ. ವರ್ಸ್ಟ್ ಕೇಸಲ್ಲಿ ನಾ ಈ ಟೆಕ್ನಿಕ್ ಏನಕ್ಕೆ ಹೇಳ್ತೇನೆ, ವರ್ಸ್ಟ್ ಕೇಸಲ್ಲಿ ನೀವು ಒಂದೊಂದು ಶೇಪ್ನ ಯಾವ ಥರ ಹಾಕಬೇಕು ಅಂತ ಕಲ್ತ್ಕೊಂಡಿರ್ತೀನ, ಕ್ವಶನ್ನ ಕೊಟ್ಬಿಟ್ಟು ಕ್ವಶನ್ ಏನು ಮಾಡ್ತಾನೆ, ಡ್ರಾ ದಿ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಸಮ್ ಡೈಮೆನ್ಷನ್ ಈಸ್ ಪ್ಲೇಸ್ಡ್ ಆನ್ ದ ಕ್ಯೂಬ್. ಅಂದರೆ ಕ್ಯೂಬ್ ಮೇಲೆ ಸ್ಲ್ಯಾಬ್ ಇದೆ ಅಥವಾ ಸ್ಲ್ಯಾಬ್ ಮೇಲೆ ಕ್ಯೂಬ್ ಇದೆ ಅಂತ ಕೊಟ್ಟಿರ್ತಾರೆ. ಸೊ ಎರಡೂ ಕಾಂಬಿನೇಷನ್ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಸ್ಲ್ಯಾಬ್ನ ಒಂದು ಸಪ್ರೇಟಾಗಿ ಬರೀ, ರೆಕ್ಟ್ಯಾಂಗಲ್ ಸ್ಲ್ಯಾಬು ಕ್ಯೂಬ್ನ ಒಂದು ಸಪ್ರೇಟಾಗಿ ಪಕ್ಕದಲ್ಲೇ ಬರೀರಿ. ಬರೆದ್ಬಿಟ್ಟು ಕೊಟ್ಟರೆ ನಿಮಗೆ 15ರಿಂದ 20 ಮಾರ್ಕ್ಸ್ ಸಿಕ್ಕೋಗುತ್ತೆ. ಅದು ಕಾಂಬಿನೇಷನ್ ಮಾಡಿದ್ರೆ 30 ಮಾರ್ಕ್ಸ್ ಇದೆ. ಇದು ಏನಕ್ಕಂದರೆ ಟೈಮ್ ಕಡಿಮೆ, ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆ ಥರ ಒಂದು ಸಿಚುವೇಷನಲ್ಲಿ ಈ ಟೆಕ್ನಿಕ್ನ ಯೂಸ್ ಮಾಡಿ. ಬಟ್ ಇದು ವರ್ಸ್ಟ್ ಕೇಸಲ್ಲಿ ಹೇಳ್ತಾ ಇರೋದು. ಬಟ್ ಇದನ್ನೇ ನೀವು ಸ್ಟಿಕ್ ಆನ್ ಆಗಬೇಡಿ, ಎರಡೂ ಪ್ರಾಕ್ಟೀಸ್ ಮಾಡಿ ಕರೆಕ್ಟಾಗಿ. 30 ಮಾರ್ಕ್ಸ್ ಈಸಿಯಾಗಿ ತೊಗೊಳ್ಳಿ. ಟೈಮ್ ಸಿಕ್ಕಿಲ್ಲ, ಅರ್ಥ ಆಗಿಲ್ಲ ಅನ್ನೋ ಟೈಮಲ್ಲಿ 2 ಶೇಪ್ನ ಸಪ್ರೇಟಾಗಿ ಬರೆದು, ಕಂಪ್ಯೂಟ್ರಲ್ಲಿ ಸೇಮ್ 2 ಶೇಪ್ ಸಪ್ರೇಟಾಗಿ ಬರೆದು ಪ್ರಿಂಟ್ ತೊಗೊಂಡು ಸಬ್ಮಿಟ್ ಮಾಡಿ, ನಿಮಗೆ 15ರಿಂದ 20 ಮಾರ್ಕ್ಸ್ ಸಿಕ್ಕೋಗುತ್ತೆ. ಸೊ ಈ ಥರ ಟೆಕ್ನಿಕ್ಸು ನೀವು ಫಾಲೋ ಮಾಡಬೇಕು ಇದು ಐಸೋಮೆಟ್ರಿಕ್ ಪ್ರೊಜೆಕ್ಷನಲ್ಲಿ. ಸೊ ನಾನು ಹೇಳಿದ ಟೆಕ್ನಿಕ್ಸ್ನ ನೀವು ಫಾಲೋ ಮಾಡಿಕೊಂಡು 48 ಗಂಟೆಲಿ ಈಸಿ ಆರಾಮಾಗೆ ಪಾಸ್ ಮಾಡ್ಕೊಬೋದು. ಪ್ರಾಕ್ಟೀಸ್ ನಿಮಗೆ ಬಿಟ್ಟಿದ್ದು. ಒಂದು ದಿನ ಈ ಟೆಕ್ನಿಕ್ಗೆ ಟೈಮ್ ಸ್ಪೆಂಡ್ ಮಾಡಿ, ಇನ್ನೊಂದು ದಿನ ಪ್ರಾಕ್ಟೀಸ್ಗೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. 1 ದಿನನೋ 2 ದಿನ ಟೈಮ್ ಇದೆ, ಇನ್ನೂ ಒಂದು 3-4 ಡೇಸ್ ಟೈಮ್ಸ್ ಇರೋದಿನ ನೀವು ಒಂದು 2-3 ದಿನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆ ಸ್ಕೋರ್ ಮಾಡ್ಕೊಬೋದು ಈಸಿಯಾಗಿ, ಯಾವುದೇ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಎಕ್ಸಾಮ್ನ ಪಾಸ್ ಮಾಡ್ಕೊಬೋದು. ಸೊ ಇಲ್ಲಿ ಐಸೋಮೆಟ್ರಿಕಲ್ ನಾನು ಹೇಳಿರೋ ಥರ ನೀವು ಇಂಡಿವಿಜುವಲ್ ಶೇಪ್ಸ್ನ ಪ್ರಾಕ್ಟೀಸ್ ಮಾಡಿ. ಇಂಡಿವಿಜುವಲ್ ಶೇಪ್, ಸ್ಕ್ವೈರ್ ಯಾವ ಥರ ಆಗಬೇಕು, ಕ್ಯೂಬ್ ಯಾವ ಥರ ಆಗಬೇಕು ಅಂತ ನೀವು ಒಂದೊಂದು ಶೇಪ್ನ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಡೈಮೆನ್ಷನ್ ಮಾತ್ರ ಚೇಂಜ್ ಆಗುತ್ತೆ, ಆ ಡೈಮೆನ್ಷನ್ನ ಚೇಂಜ್ ಮಾಡಿಬಿಟ್ಟು ನೀವು ಹಾಕ್ಕೊಬೋದು. ಇದೆಲ್ಲ ವೀಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ ಒಂದು ಟಾಪಿಕಲ್ಲಿ. ಸೊ ಅಲ್ಲಿ ನಿಮಗೆ ಸಿಕ್ಕೋಗುತ್ತೆ, ಅದನ್ನು ನೋಡಿಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಮಾಡಿ. ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಒಂಥರ ಸೂಪರ್ ಮ್ಯಾನ್ ಥರ ಹೋಗಿ, ಯಾಕಂದರೆ ಈ ಟೆಕ್ನಿಕ್ಸ್ ಗೊತ್ತಾಗ್ಬಿಟ್ರೆ ನಿಮ್ಗೆ ಈಸಿಯಾಗಿ ಹೋಗ್ತೀರಿ, ಯಾವುದೇ ಟೆನ್ಷನ್ ಇಲ್ಲ. ಫಸ್ಟ್ ಮೈಂಡ್ ಫ್ರೀ ಮಾಡ್ಕೊಂಡು ಹೋದರೆ ಆರಾಮಾಗಿ ಸ್ಕೋರ್ ಮಾಡಿ ಎಲ್ಲರೂ ಪಾಸ್ ಆಗಬೇಕು. ಇಂಜಿನಿಯರಿಂಗ್ ಗ್ರಾಫಿಕ್ಸು ಯಾರೂ ಫೇಲ್ ಆಗಬಾರ್ದು, ಯಾಕಂದರೆ ಇದು ಫೇಲ್ ಆಗೋ ಸಬ್ಜೆಕ್ಟೇ ಅಲ್ಲ. ಸೊ ಹಂಗಾಗಿ ಎಲ್ಲ ಪಾಸಾಗಿ ಒಳ್ಳೆ ಸ್ಕೋರ್ ತೊಗೊಳ್ಳಿ. ನಾನು ಹೇಳೋ ವೀಡಿಯೋ ನಿಮಗೇನಾದ್ರು ಇಷ್ಟ ಆಗಿ, ನಿಮಗೇನಾದ್ರು ಯೂಸ್ಫುಲ್ ಆದರೆ, ಕಂಟೆಂಟ್ ಏನಾದ್ರು ನಿಮಗೆ ಯೂಸ್ಫುಲ್ ಅನಿಸಿದರೆ ನೀವು ಸಬ್ಸ್ಕ್ರೈಬ್ ಆಗಿ, ಚಾನಲ್ಗೆ ಲೈಕ್ ಮಾಡಿ. ಬೇರೆ ನಿಮ್ಮ ಫ್ರೆಂಡ್ಸ್ಗೆ, ಸ್ಟೂಡೆಂಟ್ಸ್ಗೆ, ಅವರು ನಿಮ್ಮ ಬೇರೆ ಕಾಲೇಜಸ್ ಯಾರೇ ಇದ್ದರೂ ಅವ್ರಿಗೆ ಯೂಸ್ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ಎಲ್ರಿಗೂ ಶೇರ್ ಮಾಡಿ. ಸೊ ಈ ಥರ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.